ಟ್ಯಾಕ್ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವಾಗ ತಾನೇ ನಾನು ಡೆಲ್ಲಿಯ ಟರ್ಮಿನಲ್ 2ಗೆ ರೀಚ್ ಆದೆ. ನೀವೇನಾದರೂ ಟರ್ಮಿನಲ್ ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ಟ್ಯಾಕ್ಸಿ ಬುಕ್ ಮಾಡೋ ಅವಶ್ಯಕತೆಯೇ ಇಲ್ಲ. ಇಲ್ಲೊಂದು ಹೆಲ್ಪ್ ಡೆಸ್ಕ್ ಇಟ್ಟಿರ್ತಾರೆ. ಈ ಹೆಲ್ಪ್ ಡೆಸ್ಕ್ ಹತ್ರ ಹೋಗ್ಬಿಟ್ಟು ನಿಮ್ಮ ಕನೆಕ್ಟಿಂಗ್ ಫ್ಲೈಟ್ ಟಿಕೆಟ್ಸ್ ತೋರಿಸಿದ್ರೆ ಫ್ರೀಯಾಗಿ ಬಸ್ ಟಿಕೆಟ್ ಕೊಡ್ತಾರೆ. ಹಾಗೇನಾದರೂ ನಿಮ್ಮ ಹತ್ರ ಕನೆಕ್ಟಿಂಗ್ ಫ್ಲೈಟ್ಸ್ ಟಿಕೆಟ್ ಇಲ್ಲ ಅಂದರೆ ಅಂದರೂ ನಾನು ಟರ್ಮಿನಲ್ ಚೇಂಜ್ ಮಾಡಬೇಕಂದ್ರೆ 30 ರೂಪೀಸ್ ಒಳಗಡೆ ಎಲ್ಲ ಬಸ್ ಟಿಕೆಟ್ ಸಿಗುತ್ತೆ. ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ನಾನೊಬ್ಬಳೇ ಟ್ರಾವೆಲ್ ಮಾಡ್ತಿರೋ ಕಾರಣ ಫುಲ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಕ್ಲಿಪ್ಸ್ ಹಾಕಿದ್ದೀನಿ. ಒಂದು 10-15 ಮಿನಿಟ್ಸ್ಗೆಲ್ಲ ಆರಾಮಾಗಿ ಟರ್ಮಿನಲ್ 3 ರೀಚ್ ಆದೆ. ಇಲ್ಲಿಂದ ಆ್ಯಕ್ಚುಲಿ ನಂಗೆ ನರ್ವಸ್ನೆಸ್ ಸ್ಟಾರ್ಟ್ ಆಗೋದು. ಸೊ ಇಂಟರ್ನ್ಯಾಷನಲ್ ಡಿಪಾರ್ಚರ್ ಎಂಟ್ರ್ ಆಗಿದ ತಕ್ಷಣ ಇಲ್ಲಿ ನಿಮ್ಮ ಫ್ಲೈಟ್ ನಂಬರು ಟೈಮಿಂಗ್ಸ್ ಹಾಕಿರ್ತಾರೆ. ನಿಮ್ಮ ಟಿಕೆಟಲ್ಲಿರೋ ಫ್ಲೈಟ್ ನಂಬರ್ ಮತ್ತು ಟೈಮಿಂಗ್ಸ್ ಎರಡೂ ಮ್ಯಾಚ್ ಆಗಬೇಕು. ಆವಾಗ ಮಾತ್ರ ಕರೆಕ್ಟು ಫ್ಲೈಟು ತೊಗೊಳಕ್ಕಾಗುತ್ತೆ. ನಾನು ತೊಗೊತಿರೋ ಫ್ಲೈಟ್ ಬಂದು ಏರೋಫ್ಲೋಟ್ SU233 at 5 AM. ನನ್ನ ಬ್ಯಾಗೇಜ್ ಎಲ್ಲ ಸೇಫಾಗಿ ಚೆಕ್-ಇನ್ ಆಯಿತು. ಇವಾಗ ಸದ್ಯಕ್ಕೆ ನನ್ನ ಹತ್ರ ಇಲ್ಲಿ ಬಂತು ಚಿಕ್ಕ ಟ್ರಾಲಿ ಪ್ಲಸ್ ನನ್ನ ಲ್ಯಾಪ್ಟಾಪ್ ಬ್ಯಾಗ್ ಇದೆ. ಸಂಜೆನ ಹೊರಟಿದ್ದೆ ಅಲೆಯೋಕೆ, ಎದುರಾಯಿತು ಚೂಡಿದಾರ ತೊಟ್ಟ ಮರಿ ಜಿಂಕೆ ಬಿದ್ದೆ. ಸೊ ಫ್ಲೈಟ್ ಇಳಿದ ತಕ್ಷಣ ನಮ್ಮನ್ನ ಅರೈವಲ್ಸ್ ಕಡೆ ಕರ್ಕೊಂಡು ಹೋಗೋಕ್ಕೆ ಬಸ್ ಬರುತ್ತೆ. ಇಲ್ಲಿ ಎಲ್ಲ ಫ್ಲೈಟಲ್ಲಿರೋ ಜನಗಳನ್ನ ಈ ಬಸ್ಸು ಅರೈವಲ್ಸ್ ಕಡೆ ಕರ್ಕೋಗುತ್ತೆ. ಅದಾಗಿದ ತಕ್ಷಣ ನಾವು ಎಂಟ್ರ್ ಆಗ್ತೀವಿ ಇಮಿಗ್ರೇಷನ್ ಕಾರ್ಡ್ ಇಶ್ಯೂ ಮಾಡೋ ಸೆಂಟರ್ಗೆ. ಇಲ್ಲಿಂದ ಇಮಿಗ್ರೇಷನ್ ಕಾರ್ಡ್ನ ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಫ್ಲೈಟ್ಗೆ ವೆಯ್ಟ್ ಮಾಡೋಣ. ಬಿದ್ದೆ ಎರ್ರ ಬೆರ್ರಿ ಬಿದ್ದೆ, ಖಾಲಿ ಹಾಟು ಡೀಲಾಗೋಯ್ತು, ನಾನು ಲವ್ವಲ್ ಬಿದ್ದೆ. ಸೀದಾ ಸಾದಾ ಇದ್ದೆ, ಉಲ್ಟಾ ಪಲ್ಟಾದೆ, ಹೆಂಗೆಂಗಿದ್ದೆ ಹೆಂಗಾಗೋದೆ, ಅಯ್ಯೋ ರಾಮ ರಾಮ. ನೀನು ಪ್ರೀತಿ ಮಾಡೋ ಗುರುವಾರ ಸಂಜೆನ ಹೊರಟಿದ್ದೆ ಅಲೆಯೋಕೆ, ಎದುರಾಯಿತು ಚೂಡಿದಾರ ತೊಟ್ಟ ಮರಿ ಜಿಂಕೆ. ಅಯ್ಯೋ ಅಯ್ಯೋ ಪಾಪ, ನೋಡಿ ನೀನು ಸ್ವಲ್ಪ ಒಳ್ಳೆ ಹುಡುಗ ಅನ್ನಿಸ್ತಾನೆ ಸೈಡಲ್ಲಿ. ಏನೋ ಸ್ವಲ್ಪ ಹುಂಬ, ಚೂರು ಇಲ್ಲ ಚಂಬ, ನೀನು ಪ್ರೀತಿ ಮಾಡೋ ಆಗೋದಾಗಲಿ. Hey India. Trust me like yeah, yeah. ಶಾರುಖ್ ಖಾನ್ ಜೋರಾಗಿ ಅಳುವ ಕಂದ, ಇವಳನ್ನ ಕಂಡಾಗಿಂದ ಬಾಯ್ ತುಂಬ ನಗುವ ಚಂದ ನೋಡೋ ಗೋವಿಂದ. ರಾತ್ರಿ ಕಾಣೋ ಚಂದ್ರ ಹಗಲೆಲ್ಲೋ ಕಾಣೆ ಆದ, ಗುಟ್ಟಾಗಿ ಇವಳ ಕೆನ್ನೆಲ್ ಬಚ್ಚಿ ಕೂತ್ಕೊಂಡ. ಹುಣ್ಣಿಮೆ ಹುಟ್ಟೋದೆ ಇವಳ ಕಣ್ಣಲ್ಲೇ.
ನೆಕ್ಸ್ಟ್ ಫ್ಲೈಟ್ ಬಂದು ಮಾಸ್ಕೋ ಟು ವ್ಲಾಡಿವೋಸ್ಟಾಕ್. ಈ ಫ್ಲೈಟಲ್ಲಿ ನಾವು ಎಲ್ಲೂ ನಿಂತ್ಕೊಂಡಲೆ ಎಲ್ಲೂ ಸ್ಟಾಪ್ ಕೊಡ್ದಲೆ 9.5 hour ಕೂತಿದ್ದ ಕಡೆ ಕೂತ್ಕೊಂಡು ಟ್ರಾವೆಲ್ ಮಾಡಬೇಕು. ನೋಡಿ ನೀನು ಸ್ವಲ್ಪ ಈಗ ನಾನು ಟ್ರಾವೆಲ್ ಮಾಡ್ತಿರೋ ಏರ್ಲೈನ್ಸ್ ಬಂದು ರಸಿಯಾ ಅಂತ. ಈ ಫ್ಲೈಟಲ್ಲಿ ನಮಗೆ ನಮ್ಮ ಎದುರುಗಡೆ ಒಂದು ಚಿಕ್ಕ ಟಿ ವಿ ಪ್ಲಸ್ ರಿಮೋಟ್ ಕೊಟ್ಟಿರ್ತಾರೆ. ಆರಾಮಾಗಿ ಮೂವೀಸ್, ಸಾಂಗ್ಸ್, ಗೇಮ್ಸ್ ಆಡ್ಕೊಂಡು ಹೋಗ್ಬೋದು. ಜೊತೆಗೆ ಮ್ಯಾಪ್ ಕೂಡ ನಾವು ಎಲ್ಲಿದ್ದೀವಿ, ಯಾವ ಲೊಕೇಶನ್ ಇದ್ದೀವಿ ಅಂತ ತೋರಿಸ್ತಾ ಇರುತ್ತೆ. ಅನ್ನಿಸ್ತಾನೆ ಸೈಡಲ್ಲಿ ಏನೋ ಸ್ವಲ್ಪ ಹುಂಬ ಚೂರು ಇಲ್ಲ ಜಂಬ ನೀನು ಪ್ರೀತಿ ಮಾಡೋ ಆಗೋದಾಗಲಿ ಲ್ಯಾಂಡ್ ಆಗಿದ ತಕ್ಷಣ ನಾವು ಹೊರಟಿದ್ದು ಬ್ಯಾಗೇಜ್ ಕಲೆಕ್ಟ್ ಮಾಡೋಕ್ಕೆ. ಆ ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ ಟ್ಯಾಕ್ಸಿ ಬುಕ್ ಮಾಡೋಕ್ಕೆ ಹೊರಗಡೆ ಹೋಗ್ತಾಯಿದ್ದೆ. ಹೊರಗಡೆ ಹೋಗೋ ಟೈಮಲ್ಲಿ ನನಗೆ ನಮ್ಮ ಸೀನಿಯರ್ ಅಕ್ಕ ಸಿಕ್ಕಿದ್ರು. ಅವ್ರ ಜೊತೆ ನಾನು ಇವಾಗ ಟ್ಯಾಕ್ಸಿಲಿ ಹೋಗ್ತಾಯಿದ್ದೀನಿ. ಈಗ ಏರ್ಪೋರ್ಟಿಂದ ಹೊರಗಡೆ ಹೋಗ್ತಾ ಇದ್ದೀವಿ ಕ್ಯಾಂಪಸ್ ಕಡೆ ಹೊರಡೋಕ್ಕೆ. ಆಚೆ ಹೋಗಿದ ತಕ್ಷಣ ಎಷ್ಟೊಂದು ಟ್ಯಾಕ್ಸಿ ಡ್ರೈವರ್ಸು ನಿಂತಿರ್ತಾರೆ. ಆ ಯಾವ ಟ್ಯಾಕ್ಸಿಗೂ ಹತ್ತಬಾರ್ದು, ನಿಮ್ಮ ಫೋನಿಂದನೇ ಟ್ಯಾಕ್ಸಿ ಬುಕ್ ಮಾಡ್ಕೊಬೇಕು. ಸೊ ನಿಮ್ಮ ಫೋನಿಂದನೇ ಯಾಂಡೆಕ್ಸ್, ಊಬರ್, ಮ್ಯಾಕ್ಸಿಮ್ ಅನ್ನೋ ಆ್ಯಪ್ಗಳಿಂದ ಟ್ಯಾಕ್ಸಿ ಬುಕ್ ಮಾಡಿಕೊಂಡು ಸೇಫಾಗಿ ಹೋಗ್ಬೋದು. ಸ್ಲೇಟಲ್ಲಿ ಐ ಬರ್ಕೊಟ್ಟು ನನ್ನ ಅಮ್ಮ ತಿದ್ದೋಕೆ ಹೇಳಿದಂತೆ ಅಂದು ಕೇಳಮ್ಮ. ಹಾಟಲ್ಲಿ ಎಲ್ಲವಿ ಬರೆದಿಟ್ಟು ಇವಳು ನಂಗೆ ತಿದ್ದೋಕೆ ಹೇಳಿದ್ದಾಳೆ ಇಲ್ಲೇ ಕಾಣಮ್ಮ. ಕಾಮನ ಬಿಲ್ಲನ್ನೇ ಕಿತ್ತು ಕೈಯಲ್ಲಿ ನೀಡುವ ಮಾಯಾವಿ ಹಿಮಳಿ ಮೆಲ್ಲಗೆ ಲೂಟಿಯಾದೆ ನಾನಿಲ್ಲಿ. ಹೆಂಗೆಂಗಿದ್ದೆ ಹೆಂಗಾಗೋದೆ ಅಯ್ಯೋ ರಾಮ ರಾಮ. ಸಂಜನ ಹೊರಟಿದ್ದೆ ಅಲೆಯೋಕೆ ಎದುರಾಯಿತು ಚೂಡಿದಾರ. ಕ್ಯಾಂಪಸ್ ಎಂಟರ್ ಆಗಿದ ತಕ್ಷಣ ನಾನು ಫಸ್ಟ್ ಬಂದಿದ್ದು ಪೇಸ್ಟ್ ಆ್ಯಂಡ್ ಬ್ರಷ್ ತೊಗೊಳಕ್ಕೆ. ಪೇಸ್ಟ್ ಆ್ಯಂಡ್ ಬ್ರಷ್ ಮರ್ತ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಸೊ ಬೇಗ ಫ್ರೆಶ್ ಆಗಿಬಿಟ್ಟು ಹೆಲ್ತ್ ಚೆಕಪ್ಗೆ ಹೋಗಬೇಕು. ಹೆಲ್ತ್ ಚೆಕಪ್ಪಿಂದ ಬರೋ ರಿಪೋರ್ಟ್ನ ತೊಗೊಂಡು ಹೋಗಿ ನಮಗೆ ಅಲಾಟ್ ಆಗಿರೋ ಡಾರ್ಮೆಟ್ರಿ ಕೊಟ್ಟರೆ ನಾವು ಉಳ್ಕೊಳ್ಳೋಕ್ಕೆ ರೂಮ್ ಸಿಗುತ್ತೆ. ಹೆಂಗೆಂಗಿದ್ದೆ ಹೆಂಗಾಗೋದೆ ಅಯ್ಯೋ ರಾಮ ರಾಮ. ಸಂಜನ ಹೊರಟಿದ್ದೆ ಅಲೆಯೋಕೆ ಎದುರಾಯಿತು ಚೂಡಿದಾರ ತೊಟ್ಟ ಮರಿ ಜಿಂಕೆ. ನೋಡಿ ನೀನು ಸ್ವಲ್ಪ ಅನ್ನಿಸ್ತಾನೆ ಸೈಡಲ್ಲಿ ಏನೋ ಸ್ವಲ್ಪ ಹುಂಬ ಚೂರು ಇಲ್ಲ ಜಂಬ ನೀನು ಪ್ರೀತಿ ಮಾಡೋ ಆಗೋದಾಗಲಿ. ಸೊ ಒಂದು ಪೇಸ್ಟ್ ಒಂದು ಬ್ರಷ್ ತೊಗೊಳ್ಳೋಷ್ಟರಲ್ಲಿ 147 ಬಿಲ್ ಆಗೋಯ್ತು ಗುರು. ಅದಾದಮೇಲೆ ಒಂದು ಎಮರ್ಜೆನ್ಸಿಗೆ ವಾಟರ್ ಬಾಟಲ್ ಇಟ್ಕೊಂಡಿದ್ದೀನಿ, 38 ರೂಬಲ್ಸ್. ಹೆಲ್ತ್ ಚೆಕಪ್ ಮುಗಿಸ್ಕೊಂಡು ಬೇಗ ಡಾಮಿಟ್ರಿ ಕಡೆ ಹೊರಡೋಣ. ಡಾಮಿಟ್ರಿಗೆ ಬಂದಾಗಿದ ತಕ್ಷಣ ರೂಮ್ ಕೀ ತೊಗೊಂಡು ರೂಮಿಗೆ ಬಂದು ಬ್ಯಾಗ್ಸ್ಲ ಶಿಫ್ಟ್ ಮಾಡಬೇಕು. ಅದಾದಮೇಲೆ ವಿಡಿಯೋ ಕಂಟಿನ್ಯೂ ಮಾಡಿ. ಹಾಲಿಡೇಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನೀವಿರೋ ರೂಮಲ್ಲಿರೋ ನಿಮ್ಮ ಎಲ್ಲ ಸಾಮಾನುಗಳನ್ನು ಸ್ಟೋರ್ ರೂಮ್ಗೆ ಇಟ್ಬಿಟ್ಟು ಹೋಗಬೇಕು. ಮತ್ತು ಹಾಲಿಡೇಸಿಂದ ಬಂದಮೇಲೆ ಸ್ಟೋರ್ ರೂಮಿಂದ ಕಲೆಕ್ಟ್ ಮಾಡ್ಕೊಂಡು ಬರಬೇಕು. ರೂಮ್ ಇವಾಗ ಸದ್ಯಕ್ಕೆ ತುಂಬ ಗಲೀಜಾಗಿದೆ. ಕ್ಲೀನ್ ಆಗಿದ ತಕ್ಷಣ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಬನ್ನಿ ಹೋಗೋಣ, ನಿಮ್ಮೆಲ್ರಿಗೋಸ್ಕರ ನಮ್ಮ ರೂಮ್ ಟೂರ್ ಮಾಡೋಣ. ಈ ರೂಮ್ಗೆ ನಾನು ಎವ್ರಿ ಮಂತ್ 4000 ರೂಬಲ್ಸ್ ಅಷ್ಟು ಪೇ ಮಾಡ್ತೀನಿ. ರೂಮ್ ಎಂಟ್ರ್ ಆಗಿದ ತಕ್ಷಣ ಫಸ್ಟು ರೈಟ್ಗೆ ಒಂದು ಬಾತ್ರೂಮ್, ಲೆಫ್ಟ್ ಸೈಡ್ಗೆ ಒಂದು ಚಪ್ಪಲಿ ಸ್ಟ್ಯಾಂಡು, ಡಸ್ಟ್ಬಿನ್ನು ಇಟ್ಟಿದ್ದೀನಿ. ಇನ್ನು ಇಲ್ಲೊಂದು ಕಬೋರ್ಡ್ ಕೊಟ್ಟಿದ್ದಾರೆ. ಇದನ್ನು ನಾವು ನನ್ನ ರೂಮೇಟು ಮತ್ತು ನಾನು ಹಾಫ್ ಶೇರ್ ಮಾಡ್ಕೊತೀವಿ. ಮತ್ತು ಒಂದು ಫ್ರಿಜ್ಜು, ಒಂದು ಪುಟ್ಟು ಫ್ರಿಜ್ಜು, ಇದರಲ್ಲಿ ಒಂದು ಚಿಕ್ಕ ಫ್ರೀಝರ್ ಸೆಕ್ಷನು ಮತ್ತು ನಾರ್ಮಲ್ ವೆಜಿಟೇಬಲ್ಸ್ ಎಲ್ಲ ಇಡೋಕ್ಕೆ ಕೊಟ್ಟಿದ್ದಾರೆ. ಮತ್ತು ಒಂದು ಸ್ಟಡಿ ಟೇಬಲು, 2 ಚೇರು, ಒಂದು ಲ್ಯಾಂಪ್ ಕೊಟ್ಟಿದ್ದಾರೆ. ನಾನಿರೋದು ಈ ಸರಿ ಬಂಕ್ ಬೆಡ್ಡಲ್ಲಿ.
ಕೆಳಗಡೆ ನನ್ನ ರೂಮ್ಮೇಟ್ ಇರ್ತಾರೆ, ಮೇಲ್ಗಡೆ ನಾನು. ನಮಗೆ ಒಂದು ಬುಕ್ ಸ್ಟ್ಯಾಂಡು ಮತ್ತು ಒಂದು ಡ್ರಾಯರ್ ಕೊಟ್ಟಿದ್ದಾರೆ. ಇದು ನಮ್ಮ ದೇವ್ರ ಮನೆ. ಇದು ನಮ್ಮ ದೇವ್ರ ಮನೆ. ಆಮೇಲೆ ಹೀಗೆ ಸ್ಕ್ರೀನ್ ಓಪನ್ ಮಾಡಿದ್ರೆ ನನ್ನ ವಿಂಡೋ ವ್ಯೂ. ಮತ್ತು ಇದು ನಮ್ಮ ಚಿಕ್ಕ ಸೆಲ್ಫು, ಅಡುಗೆ ಮನೆ ಸೆಲ್ಫು. ಸೊ ಇಲ್ಲಿ ವಿಂಟರ್ ಸೀಸನಲ್ಲಿ ತುಂಬ ಚಳಿ ಇರುತ್ತೆ. ಹೀಟರ್ಸ್ ಇಲ್ಲ ಅಂದರೆ ರೂಮಲ್ಲಂತೂ ಇರೋಕ್ಕಾಗಲ್ಲ. ಸೊ ಎಲ್ಲ ರೂಮಲ್ಲೂ ಈ ಥರ ಒಂದು ಹೀಟರ್ ಇರುತ್ತೆ, ಅದು ಕಂಟ್ರೋಲರ್ ಇರುತ್ತೆ. ಆಮೇಲೆ ಬನ್ನಿ ನಾನು ಬಾತ್ರೂಮ್ ತೋರಿಸ್ಬೇಕು. ಬಾತ್ರೂಮ್ ತೋರಿಸ್ಬಿಟ್ಟು ಆಮೇಲೆ ಕಿಚನ್ಗೆ ಹೋಗೋಣ. ಇಲ್ಲಿ ಬಾತ್ರೂಮ್. ಈ ಬಾತ್ರೂಮಲ್ಲಿ ಒಂದು ಕಮೋಡು, ಒಂದು ಸಿಂಕು, ಒಂದು ಮಿರರು, ಆಮೇಲೆ ಒಂದು ಬಾಟಬ್ ಕೊಟ್ಟಿರ್ತಾರೆ. ಬನ್ನಿ ನಾವು ಕಿಚನ್ಗೆ ಹೋಗೋಣ. ಒಂದು ಫ್ಲೋರಲ್ಲಿ 2 ಕಿಚನ್ ಇರುತ್ತೆ, 2 ಕಿಚನು. ಸೊ ಈ ಎಂಡಲ್ಲಿ ಒಂದಿದೆ, ಆ ಎಂಡಲ್ಲಿ ಒಂದಿದೆ. ನಾರ್ಮಲಿ ನಾನು ಅಡುಗೆ ಮಾಡೋಕ್ಕೆ ಬರೋದು ಈ ಎಂಡಲ್ಲೇ. ಸಿಂಕು, ಆಮೇಲೆ 3 ಎಲೆಕ್ಟ್ರಿಕ್ ಸ್ಟವ್ಸ್ ಇರುತ್ತೆ. ಒಂದು ಸ್ಟವ್ ಮೇಲೆ 2, ಇಲ್ಲಿ 4 ಇದೆ. ಸ್ವಲ್ಪ ಗಲೀಜಾಗಿದೆ, ಯಾರೂ ನೀಟಾಗಿ ಮೇಂಟೈನ್ ಮಾಡಲ್ಲ. ಹಾಂ, ಈ ಥರ ಇದೆ. ಇದು ಕಿಚನು. ಇದು ಸ್ಪೀಕರು, ಏನಾದರೂ ಅನೌನ್ಸ್ ಮಾಡೋಕ್ಕೆ. ಎಲ್ಲ ರೂಮಲ್ಲೂ ಸ್ಪೀಕರ್ ಇರುತ್ತೆ. ನನ್ನ ರೂಮಲ್ಲಿ ಸ್ಪೀಕರ್ ತೋರಿಸಿಲ್ಲ. ಇದು ನಮ್ಮ ಕಿಚನ್ ವಿಂಡೋ ಆಚೆ ಏನಿದೆ ಅಂತ ನೋಡೋಣ. ಯಾವುದೋ ಒಂದು ಯೂನಿವರ್ಸಿಟಿ ಸ್ಟಾರ್ಟ್ ಆಗಿದೆ ಪಕ್ಕದಲ್ಲಿ. ನಮ್ಮ ಯೂನಿವರ್ಸಿಟಿ ಪಕ್ಕ ಇನ್ನೊಂದು ಯೂನಿವರ್ಸಿಟಿ ಇದೆ. ಇವತ್ತು ನಾವು ಎಗ್ ನೂಡಲ್ಸ್ ಮಾಡೋಣ ಅಂತ ಹೊರಟಿ. ಇದು ಎಗ್ ಬುರ್ಜಿ ನೂಡಲ್ಸ್, ಎಗ್ ಬುರ್ಜಿ ನೂಡಲ್ಸ್ ಆಗ್ಬಿಟ್ಟಿದೆ. ಸೊ ಇದು ನಾವು ತಿನ್ಬೋದಾ ಅಂತ ನನಗೆ ಗೊತ್ತಿಲ್ಲ. ತಿನ್ಬೋದಾ ನಾವು? ಚಾನ್ಸೇ ಇಲ್ಲ. ಅಂದರೂ ತಿನ್ನಬೇಕಲ್ಲ, ಏನು ಮಾಡೋದು? ಹೊಟ್ಟೆಪಾಡ ನಿಜ ಹೊಟ್ಟೆಪಾಡ. ಸೊ ಇಲ್ಲಿಗೆ ನನ್ನ ಟ್ರಾವೆಲಿಂಗ್ ವ್ಲಾಗ್ ಮುಗೀತು. ಕಂಟಿನ್ಯೂಸ್ ಟ್ರಾವೆಲಿಂಗ್ ಆಫ್ 12,881 ಕಿಲೋಮೀಟರ್ಸ್. ಕೀಪ್ ಸಪೋರ್ಟಿಂಗ್ ನಿಮ್ಮ ಕನ್ನಡತಿ. ಹೊಸ ಕ್ವಾಟ್ಲೆಸ್ ಜೊತೆಗೆ ಬರ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡೋತ್ರ ಮಾತ್ರ ಮರಿಬೇಡಿ. ಲೈಕ್, ಶೇರ್, ಕಮೆಂಟ್ ಮಾಡಿ.